ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಇನ್ನು ಆನ್ಲೈನ್ ಗೇಮಿಂಗ್ಗೆ MBBS ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಇದೀಗ ಹಾಸ್ಟೆಲ್ನ ಮುಂದೆ ಅಪ್ಪನ ಕಣ್ಣೀರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆನ್ಲೈನ್ ಗೇಮ್ನಲ್ಲಿ ಸುಮಾರು ಒಂದು 80,000 ರೂಪಾಯಿ ಕಳೆದುಕೊಂಡಿದ್ದ ಈ ವಿದ್ಯಾರ್ಥಿ ಅದರ ಹಿನ್ನೆಲೆ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಬೀದರ್ನ ಬ್ರೇಮ್ಸ್ ವೈದ್ಯಕೀಯ ಕಾಲೇಜು ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅನಿಷ್ಕಾರ್ ಚವ್ಹಾಣ್ 21 ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. MBBS ಅಂತಿಮ ವರ್ಷದಲ್ಲಿ ಆತ ವ್ಯಾಸಂಗ ಮಾಡ್ತಿದ್ದ ಅನಿಷ್ಕಾರ್ ವಸತಿ ನಿಲಯದ ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಲ್ಗಾರ್ ತಾಂಡದ ನಿವಾಸಿ ಈ ಆವಿಷ್ಕಾರ್ ಇದೀಗ ಘಟನಾ ಸ್ಥಳಕ್ಕೆ ಬೀದರ್ನ SP ಪ್ರದೀಪ್ ಗುಂಟಿ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿ ಆತ್ಮಹತ್ಯೆ ಬಗ್ಗೆ SP ಪ್ರದೀಪ್ ಗುಂಟಿ ಕೂಡ ಮಾಹಿತಿಯನ್ನು ಪಡೆದುಕೊತಾ ಇದ್ದಾರೆ ಮತ್ತು ಮಾಹಿತಿ ಕೂಡ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಆನ್ಲೈನ್ ಗೇಮ್ನಿಂದ ಹಣ ಕಳೆದುಕೊಂಡಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವಿದ್ಯಾರ್ಥಿ ಅನಿಷ್ಕಾರ್ ಅಂತ ತಿಳಿಸಿದ್ದಾರೆ. ಈ ಬಗ್ಗೆ ಪೋಷಕರು ದೂರನ್ನು ಸಲ್ಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮಾಡಲಾಗುವುದು ಅಂತ SP ಪ್ರದೀಪ್ ಗುಂಟಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂಥದ್ದು. ಬ್ರಿಮ್ಸ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಅನಿಷ್ಕರ್ ಚವ್ಹಾಣ್ 21 ವರ್ಷ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಬ್ರಿಮ್ಸ್ ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಇವೆಲ್ಲ ನೋಡಿದ್ದಾಗ ಗೊತ್ತಾಗ್ತಿರೋದು ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಡೆತ್ ನೋಟ್ ಏನಾದರೂ ಸಿಕ್ಕಿದೆ ಸರ್? ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜಸ್ ಇವೆ. ಮೂಲತಃ ಯಾವ ಸರ್ ಇರೋದು? ಚಿಂಚೋಟಿ. ಸರ್ ಗೇಮ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಕ್ಲಿಯರ್ಲಿ ಆನ್ಲೈನ್ ಗೇಮ್ಸ್ ವೆರಿ ಕ್ಲಿಯರ್. ಏನಿದ್ದನ್ನು ಹೇಳ್ತಿದ್ದ ಲಾಸ್ಟ್ ಯಾವಾಗ ಮಾತಾಡಿದ್ರಿ? 22ನೇ ತಾರೀಕು. ಏನಂತಿದ್ರು? ಅದೇ ಬೇರೆ ಊರಿಗೆ ಹೋಗಿದ್ದಾರೆ. ಹಾಂ ಹೇಳಿ. ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದು ರೀ? ಎಷ್ಟು ಜನ ಮಕ್ಕಳು? ಏನು 3 ಜನ ಇದ್ದು. ಹಾಂ 2 ಗಂಡ ಎಲ್ಲ MBBS ಇಲ್ಲೇ ಮಾಡ್ತಾರೆ. ಮಗಳ ಮುಗ್ದಿದೆ ಬೆಂಗಳೂರಿಗೆ. ಹಾಂ ಏನೋ ಅನ್ಸ್ಕೊಂಡಿದ್ದ ಜೊತೆ ಈ ಥರ ಹಿಂಗೆ ಸಮಸ್ಯೆ ಇದೆ ಅದು ಇದು ಏನಾರು? ಇಲ್ಲ, ಏನು ಹೇಳಿಲ್ಲ ಸರ್. ಯಾಕೆ ಹೆಂಗೆ ಸರ್? ಏನು ಯಾಕೆ ಅದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವಾಗ ಫೋನ್ ಆಯಿತು? ನಿಮ್ಗೆ ಎಷ್ಟು ಗಂಟೆ ಫೋನ್ ಆಯಿತು? ಇಲ್ಲ, ಬೆಳಗ್ಗೆ ನಂದು ಸ್ವಿಚ್ ಆಗಿತ್ತು ಮೊಬೈಲು. ಬೆಳಗ್ಗೆ ಏನು ಮಾಡಿಲ್ಲ, ನಮ್ಮ ಮಗಳು ಫೋನ್ ಹಚ್ಚಿದ್ರು. ಏನಂದ್ರೆ ನಿಮ್ಮ ಮಗಳು ಫೋನ್ ಹಚ್ಚಿ ಏನಾಗಿತ್ತು ಅಂತ ಏನಾರು ಹೇಳಿರಂತೆ ನಾವು ಸಂಗತಿ? ಅದೇ ಹುಷಾರಿಲ್ಲ ಅಮ್ಮಗೆ, ಹೋಗಿ ಬನ್ನಿ ಅಂತೇಳಿ ಕಳಿಸ್ತಾರೆ. ಅಂದ್ರೆ ಯಾಕೆ ಸೂಸೈಡ್ ಯಾಕೆ ಮಾಡ್ಕೊಂಡಿರ್ಬೇಕಂತ ಏನಾಗಿದೆ? ಏನಾರ ಮಾತಾಡಿದ್ರೆ ನಿಮ್ಮ ಸಂಗಟ? ಏನಿಲ್ಲ, ಏನಿದ್ದನ್ನು ಹೇಳ್ತಿದ್ದಾರೆ. ಈಗ ನೀವು ಏನಾದರೂ ತನಿಖೆಗೆ ಆಗ್ರಹ ಮಾಡ್ತೀರಾ ಸರ್? ನಿಮ್ಮ ಮಗನ ಸೂಸೈಡ್ ಮಾಡ್ಕೊಂಡು ನಿಜನ ಅಥವಾ ಬೇರೆದು ಏನಾದರೂ ಆಗಿದೆ? ನಿಮ್ಗೆ ಏನಾದರೂ ಶಂಕೆ ಇದೆನಾ? ಅದೇ ಯಾವುದೇ ಗೊತ್ತಿಲ್ಲ, ತಿಳಿತಾ ಇಲ್ಲ. ಪೊಲೀಸ್ ಏನೋ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಹೇಳ್ತಾ ಇದ್ದಾರೆ 70,000 ರೂಪಾಯಿ ಇದು ಆಗಿದೆ ಅಂತ ಆನ್ಲೈನ್ ಗೇಮಲ್ಲಿ ತೊಗೊಂಡಿರೇ ನಿಮ್ಮಲ್ಲಿ ಏನಾರ? ಹೆಂಗೆ ನನ್ನ ಕಡೆ ಏನೋ ತೊಗೊಂಡಿದ್ದಾರೆ ಕೇಳಿಲ್ಲ. ಏನಿದ್ದನ್ನು ಹೇಳ್ತಿದ್ದಾರೆ ಸರ್. ನಿಮ್ಮ ಹತ್ರ ದುಡ್ಡು ಗಿಡ ಯಾವಾಗ ಕೇಳಿದ್ರೆ? ಇಲ್ಲ, ಏನೂ ಕೇಳಿಲ್ಲ. ಫ್ರೆಂಡ್ಸ್ ಹತ್ರ ತೊಗೊಂಡಿದ್ರಂತ ದುಡ್ಡು? ಅದೇ ಅದು ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಗೊತ್ತಿತ್ತು ಸರ್ ಫಸ್ಟ್ ಮೊಬೈಲ್ದಾಗ ಗೇಮ್ ಮಾಡೋದು ಅದು ಇದು? ಇಲ್ಲ, ಆತ ಬೇರೆಯವ್ರು ಹೇಳ್ತಿದ್ದ ಮೊಬೈಲ್ ಗೇಮ್ ಮಾಡಬಾರ್ದು ಅಂತೇಳಿ ಅವನೇ ಹೇಳ್ತಿದ್ದ. ನೀವು ಈಗ 70,000 ರೂಪಾಯಿ ಕಳ್ಕೊಂಡಿದ್ದಾರೆ, ಹಾಗಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲ. ಅದು ಏನೋ ಗೊತ್ತಿಲ್ಲ. ಮಾತಾಡಿ ಸರ್. ಶ್ಯಾಮ್ರಾವ್.